ಎಲ್ಲ ಇಲಾಖೆಗಳಲ್ಲಿ ಇವನ್ ಬಾರ್ನ್ ಅಂಡ್ ಡೆತ್ಗೂ ಕೂಡ ಎಷ್ಟು ಜಾಸ್ತಿ ಮಾಡಿದ್ದಾರೆ. ರೈತ ಒಂದು ಪಾಣಿ ತಗೋಬೇಕಾದ್ರೆ ಎಷ್ಟು ಜಾಸ್ತಿ ಮಾಡಿದ್ದಾರೆ. ಇವತ್ತೊಂದು ಬಡವರು 30-40 ಸೈಟನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಎಷ್ಟು ಶುಲ್ಕ ಜಾಸ್ತಿ ಮಾಡಿದ್ದಾರೆ ಸರ್. ರಿಜಿಸ್ಟ್ರೇಷನ್ ಚಾರ್ಜ್ ಮಾಡಿದ್ದಾರೆ. ಮುಂಚೆ 100 ರೂಪೀಸ್ ಸ್ಟಾಂಪ್ ಪೇಪರಲ್ಲಿ 50 ರೂಪೀಸ್ ಸ್ಟಾಂಪ್ ಪೇಪರ್ ಮಾಡ್ಕೋತ್ತು. ಇವತ್ತು ಮಿನಿಮಮ್ 500 ರೂಪೀಸ್ ಕಡಿಮೆ ಇಲ್ಲ. ಆದರೆ ದುಡ್ಡೆಲ್ಲ ಏನಾಗ್ತಾ ಇದೆ ಅದು ಕೊಡಿ ಹೇಳಿ ನೀವು ಜನರಿಗೆ. ದಯವಿಟ್ಟು ಹೇಳ್ತೀನಿ, ವಿರೋಧ ಪಕ್ಷಕ್ಕೆ ನೀವು ಹೇಳ್ಬೇಕಂತ ನಿಮಗೆ ಮನಸ್ಸಲ್ಲಿಲ್ಲ ಅಂದ್ರು ನೀವು ನಾಡಿನ ಜನತೆಗೆ ಹೇಳಿ. ನೀವು ಅಧಿಕಾರ ತಗೊಳ್ಳೋದಕ್ಕಿಂತ ಮುಂಚೆ ಏನನ್ನು ಹೇಳಿ ಬಂದ್ರಿ, ನಾವು ಬಂದ್ರೆ ಬೇರೆ ಮುಂದೆ ಇದ್ದಂತ ಸರ್ಕಾರದ ಮೇಲೆ ಸುಳ್ಳ ಆರೋಪವನ್ನು ಮಾಡಿ 40% ಏನೇನೋ ಮಾಡಿ ಬಂದ್ರು. ಅವ್ರ ಮೇಲೂ ಬಂದಿದೆ ಈಗ. ನೀವು 80% ಅಂತ ನೀವು ಒಪ್ಕೊಂತಾ ಇದ್ದೀರಲ್ಲ. ಜೊತೆಗೆ ಸರ್ ಇನ್ನೊಂದನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇಡೀ ಇತಿಹಾಸದಲ್ಲಿ ಸದನದಲ್ಲಿ ಭ್ರಷ್ಟಾಚಾರವನ್ನು ಒಪ್ಕೊಂಡಂತಹ ಮಹಾನ್ ಮುಖ್ಯಮಂತ್ರಿಗಳು ಯಾರು ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸಲ್ಲುತ್ತೆ. ಮುಖ್ಯಮಂತ್ರಿಗಳು ಆದಿಯಾಗಿ ಮೂಡಾಗರಣ ಇರ್ಬೋದು, ಇನ್ನೂ ಹಗರಣಗಳನ್ನು ತೆಗೆದಿಟ್ರೆ ಇವತ್ತು ಅವರು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದ್ ಕಡೆ ಜನರನ್ನ ಇವರು ದಿಕ್ ತಪ್ಪಿಸ್ತಿದ್ದಾರೆ. ಹೇಗೆ ಏನಾದ್ರೂ ಒಂದು ಜನ ಹೋರಾಟಕ್ಕೆ ನಿಂತ್ಕೋತಾ ಇದಾರೆ ಅಂದ್ರೆ ಕುರ್ಚಿ ಕಲಹ, ಇನ್ನೊಂದೇನಾದ್ರು ಮಾಡೋದು, ಈ ರೀತಿಯಾದಂತಹ ಡೈವರ್ಟ್ ಟ್ಯಾಕ್ಟಿಕ್ಸ್ ಅನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತು 100ಕ್ಕೆ 100 ಖಜಾನೆ ಖಾಲಿ ಆಗಿದೆ. ಇಷ್ಟರಲ್ಲೇ ಜನ ನಿಮ್ಗೆ ಕೇಳ್ತಕ್ಕಂಥ ದಿನಗಳು ಬರ್ತಾ ಇದೆ. ದಯವಿಟ್ಟು ನೀವು ಶ್ವೇತಪತ್ರವನ್ನು ಹೊರಡಿಸಿ. ನಾನು ಈ ಒಂದು ನೋಡಿ, ನಾನು ಒಬ್ಬ ಪಕ್ಷದ ಒಂದು ಜವಾಬ್ದಾರಿಯುತವಾಗಿ ಮತ್ತು ನಾಗರಿಕನಾಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಜನತೆ ತಿಳಿಸಿ ಏನಾಗಿದೆ ಅಂತ. ಜನ ಯಾಕೆ ಕೇಳ್ತಾ ಇಲ್ಲ? ಎಲ್ಲರೂ ಸದನದಲ್ಲೂ ಕೂಡ ಕೇಳಿದ್ರು. ಸನ್ಮಾನ್ಯ MT ಕೃಷ್ಣಪ್ಪ ಅವರು ಕೇಳಿದ್ರು, ಸನ್ಮಾನ್ಯ ವಿಜೇಂದ್ರ ಅವರು ಕೇಳಿದ್ರು. ಹೊಡಿಸಿ ಸದನದಲ್ಲಿ ಯಾಕೆ ಹೊಡಿಸ್ತಾ ಇಲ್ಲ ನೀವು? ಏನಾದರೂ ಒಂದು ಅವರು ನೋಡಿ. ಇನ್ನೊಂದು ಗಮನಿಸಬೇಕಾದ್ದು, ಇವ್ರಿಗೆ ಅಭಿವೃದ್ಧಿ ಮಾಡಬೇಕಂತ ಯೋಚನೆನೇ ಇಲ್ಲ. ಬರೀ ಕುರ್ಚಿ ಅಧಿಕಾರವನ್ನು ಮಾಡಬೇಕು, ಇದು ಕೊನೆಯ ಅಧಿಕಾರ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಅಧಿಕಾರವನ್ನು ಮಾಡ್ಬೇಕಂತೇಳಿ ನೋಡಿ. ಈ ಸರಿ ಸದನದಲ್ಲಿ ಎಷ್ಟು ಜನ ಮಂತ್ರಿಗಳು ಬಂದು ಉತ್ತರ ಕೊಟ್ಟರು ಸರ್? ಸ್ಪೀಕರೇ ಬೈದಿದ್ರು. ಅಲ್ಲ ಸರ್, ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡನೇ ಇತಿಹಾಸ. ಮೊದಲನೇ ಬಾರಿ ಇವರು ನಮ್ಮ ರಮೇಶ್ ಕುಮಾರ್ ಅವರು ಹೇಳಿಲ್ಲ, ಕೋಪ ಮಾಡ್ಕೊಂಡಿದ್ರು. ಇವರು ಖಂಡಿತ ಸನ್ಮಾನ್ಯ ಖಾದರ್ ಸಾಹೇಬರಿಗೆ ನಮಸ್ಕಾರ ಮಾಡಬೇಕು. ಯಾಕೆ ಗೊತ್ತಾ, ಅವ್ರು ಹೇಗೆ ನಡೆಸಬೇಕಂತ ಗೊತ್ತಿದೆ. ನೀವು ಅವ್ರಿಗೂ ಬೆಲೆ ಕೊಡ್ಲಿವಲ್ಲ ಸ್ವಾಮಿ. 242 ಪ್ರಶ್ನೆ ಕೇಳಿದ್ರೆ ಬರೀ 82ಕ್ಕೆ ಉತ್ತರ ಕೊಟ್ಬಿಟ್ಟು ನೀವು ಹೋಗ್ತೀರಾ ಅಂದ್ರೆ ಅರ್ಥ ಇದೆಯಾ ಸರ್? ಜನಗಳ ತೆರಿಗೆ ದುಡ್ಡನ್ನ ನೀವು ಅಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ಅಂದ್ರೆ ಅದು ತಕ್ಕಂತೆ ನಡ್ಕೋಬೇಕಾದ್ರೆ ನಿಮ್ ಕರ್ತವ್ಯ ಅಲ್ವಾ ಸರ್? ಖಂಡಿತ. ಇದನ್ನೆಲ್ಲ ಜನ ನೋಡ್ತಿದ್ದಾರೆ, ತಕ್ಕ ಉತ್ತರವನ್ನು ಕೊಡ್ತಾರೆ. ಇವತ್ತೇನು ಬೈ ಎಲೆಕ್ಷನ್ ಅಂತ ಇದೆ ಅಲ್ಲಿಂದನೇ ಕಾಂಗ್ರೆಸ್ನ ಅವನತಿ ಶುರು ಆಗುತ್ತೆ ಸರ್. ಎಸ್ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರಿಯಾದಂತಹ ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳಿಸ್ಕೊಂಡ್ರಿ ಅನ್ಕೊಳ್ತೀನಿ JDS ವಕ್ತಾರ ನಿಮ್ಮ ಸರ್ಕಾರದ ಮೇಲಿನ ಆರೋಪಗಳು. ಫಸ್ಟ್ ರಿಯಾಕ್ಷನ್ ಸರ್. ನನಗೆ ಆರೋಪಗಳು ಪ್ರತ್ಯಾರೋಪಗಳು ವಿರೋಧ ಪಕ್ಷ ಅಂದಮೇಲೆ ಇದ್ದಿದ್ದೆ. ನಾವು ಅವರ ಅಧಿಕಾರದಲ್ಲಿ ನಾವು ಇದ್ದಾಗ ಸಾಕಷ್ಟು ಪ್ರಶ್ನೆಗಳು ಮಾಡಿದ್ರಿ. ಬಟ್ ನಮ್ಮ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾಡಿದಷ್ಟು ತೀವ್ರತರನಾಗಿ ಇವರು ಇದುವರೆಗೂ ನಮಗೇನು ಚಾಟಿ ಬೀಸಿಲ್ಲ ಅಂತ ನಮಗೆ ಅನಿಸುತ್ತೆ. ಅವ್ರು ಏನಾದರೂ ಮಾಡ್ಕೊಳ್ಳಿ. ಸೊ ಅವ್ರು ಇರೋದು ಅದಕ್ಕೇನೆ ಕೇಳಲಿ, ತಪ್ಪಿಲ್ಲ. ಯಾಕಂದರೆ ನೋಡಿ, ಸರ್ಕಾರ ನಡೆಯೋದು ಜನರ ದುಡ್ಡಿಂದ. ಪ್ರಶ್ನೆ ಮಾಡೋ ಹಕ್ಕು ಎಲ್ರಿಗೂ ಇದೆ, ನಿಮಗೂ ಇದೆ, ನನಗೂ ಇದೆ, ವಿರೋಧ ಪಕ್ಷಗಳಿಗೂ ಇದೆ, ಮಾಡಲಿ. ಆದರೆ ಈ ಮೊದಲು ಇದ್ದಂತಹ ಸರ್ಕಾರಗಳು ಮಾಡಿದ್ದ ಕರ್ಮವನ್ನು ನಾವಿವತ್ತು ಅನುಭವಿಸ್ತಾ ಇದ್ದೀವಿ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಸಾಲ ಇಟ್ಟೋಗಿತ್ತು, ಅವತ್ತಿನ ದಿವಸ ರೆಸಲ್ ಮಾರ್ಕೆಟಿನಿಂದ ಏನೇನೆಲ್ಲ ಅಡ ಇಡಕ್ಕೆ ಹೋಗಿದ್ರು, ಇವೆಲ್ಲನೂ ನಾವು ತಿಳ್ಕೊಬೇಕಾಗುತ್ತೆ. ಮಾತಾಡೋದಕ್ಕೆ ಮೊದಲು ಸರ್ಕಾರದ ಮೇಲೆ ಆರೋಪ ಮಾಡೋದು ಈಸಿ ಆಗುತ್ತೆ. ಆಮೇಲೆ ಕೇಂದ್ರ ಸರ್ಕಾರ ಯಾವ ರೀತಿ ಸೇಡಿನ ರಾಜಕೀಯ ಮಾಡ್ತಿದೆ ಅನ್ನೋದು ತಿಳ್ಕೊಬೇಕು. ಇವರು ಡಬಲ್ ಇಂಜಿನ್ ಸರ್ಕಾರಗಳಿದ್ದಾಗಲೇ ಕೇಂದ್ರದಿಂದ ಏನು ತಂದು ಕರ್ನಾಟಕನ ಉದ್ಧಾರ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಇಲ್ಲಿರೋದು ಕಾಂಗ್ರೆಸ್, ಅಲ್ಲಿರೋದು BJP. ನಾವು ಹೋಗಿ ಕೇಳಿದ್ರೆ ನಮ್ಮ ಕಡೆನೂ ತಿರುಗಿ ನೋಡಲ್ಲ. ಫಸ್ಟ್ ಆಫ್ ಆಲ್ ಸದಾನಂದ ಗೌಡರು ಯಾವುದೋ ಒಂದು ಮೀಟಿಂಗಲ್ಲಿ ಒಂದು ಕಡೆ ನಾನು ಅವ್ರನ್ನ ಬೇರೆ ಚಾನಲಲ್ಲಿ ಇದು ಮಾಡಿದಾಗ ಹೇಳ್ತಾರೆ, ನಾವು ನರೇಂದ್ರ ಮೋದಿ ಹತ್ರ ಹೋಗಿ ಧೈರ್ಯವಾಗಿ ಮಾತಾಡೋಷ್ಟು ಶಕ್ತಿ ನಮ್ಗೆ ಯಾರಿಗೂ ಇಲ್ಲ ಅಂತ. ಅಂದರೆ ಒಬ್ಬ ಕೇಂದ್ರ ಸಚಿವರಾಗಿದ್ದವರು ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಮಾತಾಡೋಕ್ಕಾಗಲ್ಲ, ನಮ್ಗೆ ಶಕ್ತಿ ಇಲ್ಲ ಅಂತ ಒಪ್ಕೊಳ್ತಾರೆ ಅಂದರೆ, ಇನ್ನು ನಾವು ಕಾಂಗ್ರೆಸ್ ಪಕ್ಷದವರು ಅವರಿಗೆ ವಿರೋಧಿಗಳು ಥರ ನಾವು ಕಾಂಗ್ರೆಸ್ ಪಕ್ಷನ ಅವರು ಸೇಡಿನಿಂದ ನೋಡೋದು ಆ್ಯಕ್ಚುಲಿ. ಸೊ ಅಂಥವರು ನಮಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ನೀವು ನೋಡ್ಬೋದು. ಕೇಂದ್ರ ಸರ್ಕಾರದಿಂದ ಬರಬೇಕಾದ ಬರ ಪರಿಹಾರ, ನೆರೆ ಪರಿಹಾರ ಇರ್ಬೋದು, ಅಥವಾ ಜಲ್ ಜೀವನ್ ಮಿಷನ್, ಯಾವುದೇ ಗ್ರಾಮ ಸಡಕ್ ಯೋಜನೆಗಳಿರ್ಬೋದು, ಅಥವಾ ಯಾವುದೇ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಏನಿರುತ್ತೆ ಕೇಂದ್ರದಿಂದ, ಯಾವ ಸ್ಕೀಮ್ಗೂ ಅವ್ರು ಇದುವರೆಗೂ ದುಡ್ಡು ಕೊಡ್ತಾ ಇಲ್ಲ ಸರಿಯಾಗಿ. ಸೊ ಮಾನೇರೆಗ ನೋಡಿ 90% ನಾವು ಕೊಡ್ಬೇಕು. ಮೊದಲು 50-40 ಅನುಪಾತದಲ್ಲಿ ಇದ್ದಿದ್ದು ಇವತ್ತು 90-10 ಅನುಪಾತಕ್ಕೆ ತಂದ್ರು. ಇದೆಲ್ಲಾನು ಸಹ ಇವತ್ತಿಗೆ ಎಷ್ಟು ಕೊಟ್ಟಿದ್ದಾರೆ ನಿಲ್ಲಿಸಿದ ಮೇಲೆ, ಮಾನೇರೆಗ VBG ರಾಮ್ಜಿ ಮಾಡಿದ್ಮೇಲೆ ಇವತ್ತು ಎಷ್ಟು
ಬಿಡುಗಡೆ ಮಾಡಿದ್ದಾರೆ ಅಂತಾನೂ ಸಹ ಇವ್ರು ಹೇಳ್ಬೇಕಾಗತ್ತೆ. ನಾವು ಜನಪರವಾಗಿ ಹೇಳಿ ಅಧಿಕಾರಕ್ಕೆ ಏನ್ ಬಂದಿದ್ವಿ, ಜನಪರವಾಗಿ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೀವಿ. ಇವ್ರಿಗೆ ಏನ್ ಅನ್ಸುತ್ತೆ, ಓ ಗ್ಯಾರಂಟಿ ಯೋಜನೆ ಒಂದೇನಾ ಸರ್? ಗ್ಯಾರಂಟಿ ಯೋಜನೆಯಿಂದ ಎಷ್ಟು ಲಕ್ಷ ಜನ ತನ್ನ ಜೀವನವನ್ನ ಕಟ್ಕೊಂಡಿದ್ದಾರೆ ಅಂತ ಇವರು ನೋಡ್ಬೇಕಾಗತ್ತೆ. ಯಾರಿಗೆ ನಾವು ಗ್ಯಾರಂಟಿ ಯೋಜನೆ ಕೊಡಬೇಕು ಅನ್ನೋದನ್ನ ನೋಡ್ಬೇಕಾಗತ್ತೆ. ಇವ್ರ ತರ ಶ್ರೀಮಂತರನ್ನ ನಾವು ಉದ್ಧಾರ ಮಾಡಿಲ್ಲ, ಅದಾನಿನ ಅಂಬಾನಿನ. ಇವರು ಈಗ ಒಂದು ಆಯಿಲ್ ರಿಫೈನರಿ ಕೊಟ್ಟು 1,00,000 ಕೋಟಿ ಅವರು ರಿಲಯನ್ಸ್ ಆಯಿಲ್ ಇಂಡಸ್ಟ್ರಿಯಿಂದ ಲಾಭ ಮಾಡ್ಕೊಂಡಿರೋದು. ಆ ತರ ನಾವು ಒಬ್ಬರಿಗೆ ಲಾಭ ಮಾಡ್ಕೊಟ್ಟು ಅದರಿಂದ ತಗೊಂಡು ನಾವು ಪಾರ್ಟಿನ ನಡೆಸ್ತಾ ಇಲ್ಲ. ಸ್ಪಷ್ಟೀಕರಣ ಇದೆ, ಕೊಡ್ತೀವಿ ನಾವು ಬೇಕಂದ್ರೆ ದಾಖಲೆ. ಆದ್ರೆ ನಾವು ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳು ಯಾರು ಹೊಟ್ಟೆ ತುಂಬಿಸ್ತಿದೆ? ನಾವು ಮಾಡಿರೋ ಆಹಾರ ಭದ್ರತೆ ಕಾಯ್ದೆ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಏನ್ ಬಂತು, ಅದು ಇವತ್ತು ಯಾರು ಹೊಟ್ಟೆ ತುಂಬಿಸ್ತಿದೆ ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ. ನೋಡಿ, ನಾವು ಇವತ್ತು 1 ರೂಪಾಯಿ ಕೇಂದ್ರಕ್ಕೆ ಕೊಟ್ರೆ ಅವ್ರಿಗೆ ನಮ್ಗೆ 13 ರಿಂದ 15 ಪೈಸೆ ಅಷ್ಟೇ ಕೊಡ್ತಿದ್ದಾರೆ ನಮ್ಗೆ. ಸೊ ಕರ್ನಾಟಕದಿಂದ ಇಷ್ಟು GST ಹಣ, ನಾವು GST ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ನಮಗೆ ಎಷ್ಟೊಂದು ಇವಾಗ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ನಾವು ಕೇಳ್ತೀವಿ, ಪೆರಿಫೆರಲ್ ರಿಂಗ್ ರೋಡ್ ಬೇಕು, ಮೆಟ್ರೋ ಬೇಕು, ಇನ್ನೊಂದು ಮತ್ತೊಂದು ಏನಾದ್ರೂ ಕೇಳಿದಾಗ ಸ್ಪಂದನೆ ಇಲ್ಲ ಅವ್ರ ಕಡೆಯಿಂದ. ಎಲ್ಲವೂ ಕೇಂದ್ರ ಸರ್ಕಾರದ ಮೇಲೆ ಅವಲಂಬಿತಾನ ಅಥವಾ ನೀವು ಮಾಡ್ಕೊಂಡಿರೋದ್ರಲ್ಲಿ ಏನು ಇಲ್ವಾ? ಸರ್, ನಮ್ಮ ಬಜೆಟ್ ನ ನಾವು ಚೆನ್ನಾಗೇ ಮಾಡ್ಕೊಂಡಿದೀವಿ. ನೀವು ನೋಡ್ಬೋದು, ಮೊನ್ನೆ ಕೊಟ್ಟಂತಹ ಬಜೆಟ್ ಇಡೀ ದೇಶನೇ ಹೊಗಳುವಂತ ಬಜೆಟ್ ನ ಸಿದ್ದರಾಮಯ್ಯ ಅವರು ಮಾಡಿದ್ರು. ಇಲ್ಲ ಸರ್, 1 ನಿಮಿಷ. ಅಂತಹ ಮುಖ್ಯಮಂತ್ರಿಗಳು ಒಂದು ಇಲಾಖೆಗಳ ಜೊತೆ ಕೂತು ಡಿಸ್ಕಷನ್ ಮಾಡಿ, ಅಧಿಕಾರಿಗಳ ಜೊತೆ ಡಿಸ್ಕಷನ್ ಮಾಡಿ, ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಅಷ್ಟು ಸುದೀರ್ಘವಾಗಿ ಸಭೆಗಳನ್ನ ಮಾಡಿ ಯಾರಾದ್ರೂ ಒಂದು ಬಜೆಟ್ ನ ಕೊಡ್ತಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರದಿಂದ ಸಾಧ್ಯ ಅಂತ ಹೇಳಕ್ಕೆ ಅಲ್ಲ. ನಮ್ಮ ನುಡಿದಂತೆ ನಡೆದ ಸರ್ಕಾರ. ಈ ಮೊದಲು ಸಹ 13 ರಿಂದ 18 ಏನಿತ್ತು ನೀವು ನೋಡ್ಬೋದು, ಹೇಳಿದ್ರಲ್ಲಿ 90% ನಾವು ನುಡಿದಂತೆ ನಡೆದಿದ್ವಿ. ಇವತ್ತು ಸಹ ನಡೀತೀವಿ. ಯಾಕಂದ್ರೆ ಇವ್ರು ಮಾಡಿದ ಕರ್ಮ ಪಾಪನ ನಾವು ಅನುಭವಿಸ್ತಿದೀವಿ. ಕಾಂಟ್ರಾಕ್ಟರ್ ಗಳಿಗೆ ನೋಡಿ, ವಿತೌಟ್ ಜಾಬ್ ಕುಮಾರಸ್ವಾಮಿ ಒಬ್ಬ ಶಾಸಕರನ್ನ ಭೇಟಿ ಆಗ್ತಿದ್ರ, ಹೋಗಿ ಹೋಟ್ಲಲ್ಲಿ ಕೂತಿದ್ರು ಅಂತ ಸರ್. ಇವರು ನೋಡಿ ಸುಮ್ಮನೆ ಸುಳ್ಳು ಹೇಳ್ತೀವಿ ನೋಡಿ. ಇವರು ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ವಿಧಾನಸಭೆ ಕರೀತಾ ಇದ್ರು. ಇವತ್ತು 4,200 ರೈತರ ಆತ್ಮಹತ್ಯೆ ನೋಡಿ. ದಯವಿಟ್ಟು ಹೇಳ್ತೀನಿ, ಇವ್ರು ಅರ್ಥ ಮಾಡ್ಕೊತಲ್ಲ. ಹಿಂದೆ ಕಾಂಗ್ರೆಸ್ ಸರ್ಕಾರ ನೇತೃತ್ವ ಸರ್ಕಾರದ ಕೇಂದ್ರದಲ್ಲಿದ್ದಾಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಜೊತೆಗೆ ನಮ್ಮ ಸರ್ಕಾರ ಇತ್ತು. ಇದು ಕಾಂಗ್ರೆಸ್ ಜೊತೆಗೆ ಕುಮಾರಣ್ಣ ಮುಖ್ಯಮಂತ್ರಿಗಳಾಗಿದ್ರು. ಅವಳು ಕೂಡ ಕುಮಾರಣ್ಣ ಹೋದ್ರೆ ಕಾಂಗ್ರೆಸ್ನ ನೇತೃತ್ವ ಸರ್ಕಾರವನ್ನ ಸನ್ಮಾನ್ಯ ಇವರು ಯಾರು ಮನಮೋಹನ್ ಸಿಂಗ್ ಸಾಹೇಬ್ರನ್ನ ನೋಡಿಕೊಂಡು ನಮ್ಮ ರಾಜ್ಯಕ್ಕೆ ಏನೇನು ಬೇಕು ಅಂತೇಳಿ ತರ್ತಾ ಇದ್ರು. ಜೊತೆಗೆ ಇನ್ನೊಂದು ಸಾರಿ ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗಲೂ ಕೂಡ ಇದೇ ಒಂದು ಅನುಭವ ಆಗಿದೆ. ಕುಮಾರಣ್ಣನವರು ಒಂದ್ಸಾರಿ ಕಾಂಗ್ರೆಸ್ ಜೊತೆಗೆ ಒಂದ್ಸಾರಿ ಬಿಜೆಪಿ ಜೊತೆ ಮಾಡಿದಲ್ಲೂ ಕೂಡ ಕೇಂದ್ರದಲ್ಲಿ ಬೇರೆ ಬೇರೆ ಸರ್ಕಾರ ಇದ್ರೂ ಕೂಡ ರಾಜ್ಯಕ್ಕೆ ಅನುಕೂಲವನ್ನ ಅಭಿವೃದ್ಧಿಯನ್ನು ತರ್ತಾ ಇದ್ರು. ಆದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡಿಕೊಂಡು ಜೊತೆಗೆ ದ್ವೇಷ ರಾಜಕಾರಣ, ಪೇಪರ್ ಬರೋದು ಬೈಯೋದು. ಸರ್, ಇದುವರೆಗೂ ಕುಮಾರಣ್ಣ ಹೇಳಿದ್ದಾರೆ, ಸರ್ ನೀವು ನಮ್ಮ ರಾಜ್ಯಕ್ಕೆ ಏನೇನು ಅನುಕೂಲ ಬೇಕು ಬನ್ನಿ, ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಮಾಡೋಣ ಅಂತ. ಇವತ್ತರೆಗೂ ಯಾವ ಮಂತ್ರಿಗಳು ಮೀಟ್ ಮಾಡಿದ್ದಾರೆ ಸರ್? ಆಂಧ್ರದಲ್ಲಿ ಮಾತಾಡಿಲ್ವಾ? ಇಲ್ಲ. ಕೇಳಬಾರ್ದು ಕಾಂಗ್ರೆಸ್ ಮಾತಾಡ್ತೀನಿ ಸರ್, ಮಾತಾಡ್ತೀನಿ. ಒಟ್ಟಾರೆ ಖಜಾನೆ ಖಾಲಿಯಾಗಿಲ್ಲ ಅನ್ನುವಂಥ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ನಿಜವಾದ ಜನಪರವಾದಂತಹ ಕಾಳಜಿ ಯಾರಿಗಿದೆ ಅನ್ನುವಂಥ ಚರ್ಚೆನ ಮತ್ತೆ ಮಾಡ್ತಾ ಹೋಗ್ತೇನೆ ಒಂದು ಸಣ್ಣ ವಿರಾಮದ ನಂತರ.